ಹೌದು, ನಾನು ಈ ಕ್ಷೇತ್ರದ ಜನರನ್ನು ಕಾಯುವ ಸೂಪರ್ವೈಸರ್ ಶಾಸಕ ಭೀಮಣ್ಣ ಟಿ ನಾಯ್ಕ್. ಬಿಜೆಪಿಯವರು ನನಗೆ ಈ ಕ್ಷೇತ್ರದ ಸೂಪರ್ವೈಸರ್ ಎಂದು ಕರೆದಿರುವುದನ್ನು ಸ್ವಾಗತಿಸುತ್ತೇನೆ. ಹೌದು, ನಾನು ಈ ಕ್ಷೇತ್ರದ ಜನರನ್ನು ಕಾಯುವ ಸೂಪರ್ವೈಸರ್. ಜನರ ಬೇಕು ಬೇಡಿಕೆಗಳನ್ನು ಪೂರೈಸುವುದು ನನ್ನ ಜವಾಬ್ದಾರಿ. ರಸ್ತೆ ಅಗಲೀಕರಣಕ್ಕಾಗಿ ಜಾಗ ಬಿಟ್ಟುಕೊಟ್ಟವರಿಗೆ ಹಣ ಬಂದಿಲ್ಲ. ಆ ಹಣ ಬಿಡುಗಡೆ ಬಗ್ಗೆ ಪ್ರಯತ್ನಿಸುತ್ತಿದ್ದೇನೆ. ಹಣ ಇಲ್ಲದೆ ಸ್ಥಗಿತಗೊಂಡಿದ್ದ ಬಸ್ ನಿಲ್ದಾಣದ ಕಾರ್ಯ ಆರಂಭಿಸಿದ್ದೇನೆ. ಇದೆಲ್ಲವೂ ನಾನು ಈ ಕ್ಷೇತ್ರದ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಶಿರ್ಸಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಒಳ್ಳೆ ಸೂಪರ್ವೈಸರ್. ಆ ವ್ಯಕ್ತಿ ಸೂಪರ್ವೈಸರ್ ಅನ್ನೋಂಥ ಮೀನಿಂಗ್ ಏನಾದ್ರು ಅವ್ನು ಗೊತ್ತಿದ್ದಿದ್ರೆ ಅವ್ನು ಹೇಳ್ತಿದ್ದು ಗೊತ್ತಿಲ್ಲ. ನಾ ಈ ಕ್ಷೇತ್ರದ ಸೂಪರ್ವೈಸರ್, ಹೌದು, ನಾನು ಆತ್ಮಸಂತೋಷ ಒಪ್ಕೊಂತೀನಿ, ನಾನು ಖುಷಿ ಪಡ್ತೀನಿ. ಸ್ವಲ್ಪ ಹೇಳಿದ್ದಕ್ಕೆ ನಾನು ಆ ಸೂಪರ್ವೈಸರ್ ಕೆಲಸ ಏನು, ಯಾವ ಜವಾಬ್ದಾರಿ ಕ್ಷೇತ್ರದ ಜನ ಕೊಟ್ಟಿರ್ತಾರೋ ಆ ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದ ಆ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ ಹೊರತು ಶಾಸಕನಾಗಿ ಅಥವಾ ಇನ್ನೊಬ್ಬ ಚುನಾಯಿತ ಸದಸ್ಯನಾಗಿ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿ ಅದು ಮಾಡಿ ಅಂತ ಹೇಳ್ತಕ್ಕಂಥದ್ದು ಅಲ್ಲ. ಸರ್ಕಾರದ ಹಣ, ಜನರ ಹಣ, ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹಣ ಏನಿದೆಯೋ ಅದು ನನಗೇನು ಈ ಕ್ಷೇತ್ರದ ಜನ ಅಧಿಕಾರವನ್ನು ಕೊಟ್ಟರು ಅಂದಿನಿಂದ ಇಲ್ಲಿಯೂ ಕೂಡ ಮುಂದೂ ಕೂಡ ಎಲ್ಲೂ ಕೂಡ ಫೋಲ್ ಆಗೋ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ನಾನು ಹೋಗಿ ಅದರ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ಯಾವ ರೀತಿಯ ಮುಂದೆ ಕೆಲಸಗಳಾಗಬೇಕು, ಸರ್ಕಾರದ ಹಣ ಬರುವಲ್ಲಿ ವಿಳಂಬ ಆಗಿದ್ದರೆ ಹಣ ತರಿಸ್ಕೊಳಂತಿರೋದು ಆ ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ನ. ಆದರೆ ಹಿಂದೂ ಕೂಡ ಹೇಳಬೇಕಲ್ಲ, ಹೌದು, ಬಸ್ ಸ್ಟ್ಯಾಂಡ್ ಆಗಿ ಎಷ್ಟು ದಿನ ಆಯಿತು, ಯಾಕಾಗಿ ನಿಂತಿತ್ತು ಬಸ್ ಸ್ಟ್ಯಾಂಡು? ಕಾಂಟ್ರಾಕ್ಟರಿಗೆ ಹಣ ಕೊಡದ ನಿಲ್ತಾರೆ. ಹೋಗಿ ಹಣ ನಂತರದಲ್ಲಿ ನಾನು ನಮ್ಮ ಸರ್ಕಾರ ಬಂದರೆ ಎಷ್ಟು ಹಣ ಕೊಡಿಸಿ ಅವರಿಗೆ ಕೆಲಸವನ್ನು ಪ್ರಾರಂಭ ಮಾಡಿದೆ. ನಾನು ಅವ್ರ ಇಂಡೋರ್ ಸ್ಟೇಡಿಯಂ ಅದಕ್ಕೆ ಎಷ್ಟು ಹಣ ಕೊಟ್ಟಿದ್ರಿ, ಎಷ್ಟು ಹಣ ಇತ್ತು ಬಂದಂದ್ರೆ ಅದಕ್ಕೆ ಎಷ್ಟು ಹಣ ನಾನು ಕೊಟ್ಟು ಪ್ರಾರಂಭ ಮಾಡಿ ಇನ್ನೂ ಇರ್ತಕ್ಕಂಥ ಹಣದ ಬೇಡಿಕೆಯನ್ನು ನಾನು ಎಷ್ಟು ಇಟ್ಟಿದ್ದೀನಿ. ನಾನು ಊರು ತುಂಬ ರೋಡ್ ಮಾಡಿದ್ದೀನಿ. ಬಜೆಟಲ್ಲಿ ದುಡ್ಡು ಇಟ್ಟಿದ್ರೆ ಅದಕ್ಕೆ ಬಂದು ಅದು ವರ್ಕ್ ನಿಂತ ನಂತರ ಅವ್ರಿಗೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಹಣವನ್ನು ಅವರಿಗೆ ಹಣ ಕೊಡಿಸೋ ಮುಖಾಂತರ ವರ್ಕಿಂಗ್ ಚಾಲನೆ ಕೊಡ್ತೀನಿ. ಆದರೆ ಏನು ಲೋಪಾನ ಮಾಡಿದ್ರಿ ನೀವು? 21 ಮೀಟರ್ 23 ಮೀಟರ್ ಮಾಡಿ ನೀವು ಮನಸ್ಸಿಗೆ ಬಂದಂಗೆ ನೀವು ಮಾಡಿದ್ರಲ್ಲ. ಅದೇ ರೀತಿ ಅವ್ರು ಎಷ್ಟು ಜನ ಆ ರಸ್ತೆ ಮನೆಯನ್ನ ಅವರ ಮಾಲ್ಕಿ ಜಮೀನಿನ ತ್ಯಾಗ ಮಾಡಿರೋರು, ಆ ಜನರಿಗೆ ಏನಾದ್ರು ದುಡ್ಡು ಕೊಡಬೇಕು ಅಂತ ಏನಾದ್ರು ಭಾವನೆ ಮಾಡಿದ್ರೆ ನೀವು 14 ಕೋಟಿ ರೂಪಾಯಿ ಆಗುತ್ತೆ. ಅಲ್ಲಿ 14 ಕೋಟಿ ರೂಪಾಯಿ ನಮ್ಮ ಮಾನ್ಯ ಪೀಳೂರು ಮಿನಿಸ್ಟರ್ ಸತೀಶ್ ಜಾರಕಿಹೊಳಿಯವ್ರನ್ನ ಇಂದು ಭೇಟಿಯಾಗಿದ್ದೆ, ನಿನ್ನನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡಿಲ್ಲ ಸರ್, ಆದಷ್ಟು ಬೇಗ ಅವರಿಗೆ ನ್ಯಾಯ ಕೊಡಿ, ಹಣವನ್ನು ಕೊಡಿ ಅನ್ನೋದು ವಿನಂತಿಯನ್ನು ನಾನು ಮಾಡ್ಕೊಂಡು ಬಂದೆ. ನಾನು ಹೇಳ್ದೋಗಿದ್ದು ಬೇಕಷ್ಟೇ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಚುನಾಯಿತ ಸದಸ್ಯರು ಯಾರೇ ಆಗಿರ್ತೀವಿ, ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ ಅವರಿಗೂ ಕೂಡ ಯಾವ ವ್ಯಾಪ್ತಿನ ಆಯ್ಕೆಯನ್ನು ಮಾಡಿರ್ತೀರೋ ಅವರು ಅದರ ಅರಿತು ಕೆಲಸ ಮಾಡ್ತಕ್ಕಂಥ ಚುನಾಯಿತ ಸದಸ್ಯ ಆಗೋಕ್ಕೆ ಹೊರತು ಕೂತ್ಕೊಂಡು ಎಲ್ಲೆಲ್ಲೋ ಹೇಳುವಂಥದ್ದು ಮಾಡುವಂಥದ್ದು, ಹಣ ತಂದು ಅಲ್ಲಿ ಸರಿಯಾಗಿ ಕೆಲಸ ಇಲ್ಲ ಅಂತಂದರೆ ಅಲ್ಲಿ ಫೋಲ್ ಆಗುವಂಥದ್ದನ್ನು ನಾವು ಚುನಾಯಿತ ಸದಸ್ಯರು ಮಾಡಿದರೆ ಜನಗಳಿಗೆ ನ್ಯಾಯ ಕೊಡಿಸೋಕ್ಕೆ ಸಾಧ್ಯನ? ಸರ್ಕಾರದಿಂದ ಬರಬೇಕಾದ ಪರಿಹಾರ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಲು ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ, ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರ್ಸಿ ಮುಖ್ಯ ರಸ್ತೆಯ ಅಗಲೀಕರಣಕ್ಕೆ ಸಹಕರಿಸಿದ ಫಲಾನುಭವಿಗಳಿಗೆ ಸರ್ಕಾರದಿಂದ ಬರಬೇಕಾದ ಪರಿಹಾರ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಲು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿದರು. ಸಚಿವರು ಮನವಿಗೆ ಸ್ಪಂದಿಸಿ ಕೂಡಲೇ ಪರಿಹಾರವನ್ನು ನೀಡಲು ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದರು. ದೋಷಪೂರಿತ ಎಲ್ಇಡಿ ಲೈಟ್ ಬಳಕೆ 5,000 ರೂಪಾಯಿ ದಂಡ ವಿಧಿಸಿರುವ ಪೊಲೀಸರು.
ವಾಹನಗಳಿಗೆ ಹೆಚ್ಚಿನ ಪ್ರಖರತೆಯುಳ್ಳ ಎಲ್ಇಡಿ ಲೈಟ್ಗಳನ್ನು ಬಳಸುತ್ತಿದ್ದ ವಾಹನದಾರರ ಮೇಲೆ ಕಾರ್ಯಾಚರಣೆ ನಡೆಸುತ್ತಿರುವ ಶಿರ್ಸಿ ಪೊಲೀಸರು ದೋಷಪೂರಿತ ಎಲ್ಇಡಿ ಲೈಟ್ ಬಳಸಿದ ಓರ್ವ ವಾಹನದಾರರಿಗೆ 5,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಎಲ್ಇಡಿ ಲೈಟ್ ಹಾಕಿ ವಾಹನ ಚಲಾಯಿಸುವ ಪರಿಣಾಮವಾಗಿ ಎದುರು ಬರುವ ವಾಹನ ಸವಾರರಿಗೆ ಕಣ್ಣು ಕುಕ್ಕಿ ರಸ್ತೆ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಪಿಎಸ್ಐ ನಾಗಪ್ಪ ಅವರಿಂದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಕಾರ್ಯಾಚರಣೆಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬನವಾಸಿ ಅರಣ್ಯ ವಲಯದ ಸಿಬ್ಬಂದಿಗಳಿಂದ ಮತ್ತೊಂದು ಕಾರ್ಯಾಚರಣೆ. ಕಾಡು ಹಂದಿ ಬೇಟೆಯಾಡಿ ತಪ್ಪಿಸಿಕೊಂಡಿದ್ದ 3ನೇ ಮತ್ತು 4ನೇ ಆರೋಪಿಗಳಾದ ಸೊರಬ ತಾಲೂಕಿನ ದ್ಯಾಮಣ್ಣ ರಮೇಶ್ ಹಾಗೂ ಶಿರ್ಸಿ ತಾಲೂಕಿನ ಹೆಬ್ಬತ್ತಿಯ ಶ್ರೀಕಾಂತ್ ನಾಯ್ಕ್ ಎಂಬುವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಅರಣ್ಯ ಇಲಾಖೆಯವರು ಆರೋಪಿಗಳಲ್ಲಿ ದ್ಯಾಮಣ್ಣ ರಮೇಶ್ ಆಮೆಗಳನ್ನು ಮಾಂಸಕ್ಕಾಗಿ ಬೇಟೆಯಾಡಿರುವುದು ಸಾಬೀತಾಗಿದೆ. ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅಜ್ಜಯ್ಯ ಅವರ ನಿರ್ದೇಶನ, ಸಹಾಯಕ ಅರಣ್ಯ ಅಧಿಕಾರಿ ಹರೀಶ್ ಸಿಎನ್ ಮಾರ್ಗದರ್ಶನ ಹಾಗೂ ವಲಯ ಅರಣ್ಯ ಅಧಿಕಾರಿ ರಂಗನಾಥ್ ಜಿಎಚ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯ ಅಧಿಕಾರಿಗಳಾದ ಕಾರ್ತಿಕ್ ನಾರ್ವೇಕರ್ ಸೇರಿದಂತೆ ದಯಾನಂದ್ ಬೋರ್ಕರ್, ನನ್ನೆ ಸಾಹೇಬ್ ಸಂಗೂರ್, ಅಲ್ಲಾ ಬಕ್ಷ್ ಇತರರು ಪಾಲ್ಗೊಂಡಿದ್ದರು. ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿಗೆ ಸಾಹಿತಿ ದತ್ತಗುರು ಕಂಟಿ ಆಯ್ಕೆ. ಇಲ್ಲಿನ ಸಾಹಿತ್ಯ ಸಿಂಚನ ಸಾಹಿತ್ಯ ಬಳಗ ಪ್ರತಿ ವರ್ಷ ಕೂಡ ಮಾಡುವ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿಗೆ ಸಾಹಿತಿ ಹಾಗೂ ಪ್ರಗತಿಪರ ಕೃಷಿಕ ದತ್ತಗುರು ಕಂಟಿ ಆಯ್ಕೆಯಾಗಿದ್ದಾರೆ. ಜೂನ್ 23ರಂದು ಮಧ್ಯಾಹ್ನ 3 ಗಂಟೆಗೆ ನಗರದ ನೆಮ್ಮದಿ ಕುಟೀರದಲ್ಲಿ ಆಯೋಜಿಸಿರುವ ಸಾಹಿತ್ಯ ಸಿಂಚನ ಬಳಗದ ವಾರ್ಷಿಕೋತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಕಂಟಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿದ ಅನುಪಮ ಸಾಧನೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಿಕೆ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಜ್ಯವನ್ನು ಹಾಳು ಮಾಡಿರುವ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ಚುನಾವಣೆಗೆ ಹೋಗಬೇಕು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಒಳಜಗಳದಲ್ಲಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ತೈಲ ಬೆಲೆ ಏರಿಕೆ ಮಾಡಿ ದಿನನಿತ್ಯದ ವಸ್ತುಗಳ ಬೆಲೆ ಏರುವಂತೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಕೇವಲ ಹೆಸರಿಗಷ್ಟೇ, ಅದು ಜನರಿಗೆ ತಲುಪುತ್ತಲೇ ಇಲ್ಲ. ರಾಜ್ಯವನ್ನು ಹಾಳು ಮಾಡಿರುವ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಿ ಚುನಾವಣೆಗೆ ಹೋಗಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಳೆ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ಕಾರ್ಯಕರ್ತರು ಶಿರ್ಸಿ ಅಂಬೇಡ್ಕರ್ ಸರ್ಕಲ್ ಎದುರು ಕಾಂಗ್ರೆಸ್ ವಿರುದ್ಧ ಟೈರ್ ಸುಟ್ಟಿ ಪ್ರತಿಭಟನೆ ನಡೆಸಿದರು. ನಮ್ಮ ಕರ್ನಾಟಕದ ದುರ್ದೈವ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಮನಬಂದಂತೆ ಆಡಳಿತವನ್ನ ಮಾಡಿ ರಾಜ್ಯವನ್ನ ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ದಿನ ಬೆಳಗಾದ್ರೆ ರೈತರ ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಗುತ್ತಿಗೆದಾರರ ಆತ್ಮಹತ್ಯೆಗಳು ನಡೀತಾ ಇರೋದು ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಹೇಳೋದಂತ ಸ್ಥಿತಿಯನ್ನ ವಿಧಾನಸೌಧದಲ್ಲಿ ಕಾಣ್ತಾ ಇದ್ದೇವೆ. ನೇಹಾ ಹತ್ಯೆ ಆಗಿರೋದನ್ನ, ಅಂಜಲಿ ಹತ್ಯೆ ಆಗಿರುವಂತ, ನಂಜುಂಡಸ್ವಾಮಿ ರೇಣುಕಸ್ವಾಮಿ ಹತ್ಯೆ ಆಗಿರುವಂತ ದೃಶ್ಯವನ್ನೆಲ್ಲ ಕಾಣ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ, ಯಾವ ಅಭಿವೃದ್ಧಿಗೂ ಹಣ ಬರ್ತಾ ಇಲ್ಲ. ಗುತ್ತಿಗೆದಾರರು ಬಿಲ್ಲು ಕೊಡ್ತಾ ಇಲ್ಲ. ಒಳಜಗಳದಿಂದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಳಜಗಳದಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇವತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ ಬಡವರಿಗೂ ನ್ಯಾಯ ಕೊಡದೇ ಇರುವಂತ, ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸದೇ ಇರುವಂತ ಸರ್ಕಾರವನ್ನ ನಾವು ನೋಡ್ತಾ ಇದ್ದೇವೆ. ಇದೊಂದು ಬೆಲೆ ಏರಿಕೆ ಸರ್ಕಾರ ಅಂತ ನಮ್ಮೆಲ್ಲರಿಗೆ ಗೊತ್ತೇ ಇದೆ. ಕರೆಂಟ್, ವಿದ್ಯುತ್ ದರ ಹೆಚ್ಚು ಮಾಡಿದ್ರು, ಬಸ್ ದರ ಹೆಚ್ಚು ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ದರ ಹೆಚ್ಚು ಮಾಡಿದ್ರು, ಮದ್ಯದ ದರ ಹೆಚ್ಚು ಮಾಡಿದ್ರು. ಈಗ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಕಾಣ್ತಾ ಇದ್ದೇವೆ. ಮನಬಂದಂತೆ ಹಾಲಿನ ದರದಿಂದ ಹಿಡಿದು ಪ್ರತಿಯೊಂದು ದರವನ್ನು ಹೆಚ್ಚು ಮಾಡಿದ್ರು. ಇದೊಂದು ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಇದೆಲ್ಲದರ ಮಧ್ಯೆ ಬೆಲೆ ಏರಿಕೆಯ ಬರ ರಾಜ್ಯದ ಜನಕ್ಕೆ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಕಾಂಗ್ರೆಸ್ ಸರ್ಕಾರದ ಈ ಹೆಜ್ಜೆ ಏನಿದೆ, ಈ ಆಡಳಿತ ವ್ಯವಸ್ಥೆ ಏನಿದೆ,
ಇದ್ರ ವಿರುದ್ಧ ಅಧಿಕೃತ ವಿರೋಧಿ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡಬೇಕಾಗಿದೆ. ಸರ್ಕಾರವನ್ನ ಸರಿದಾರಿಗೆ ನಡೆಸೋದಕ್ಕೆ ಬೇಕಾದಂತ ಒಂದು ಜಾಗೃತಿಯನ್ನು ಜನಸಮುದಾಯದಲ್ಲಿ ಮತ್ತು ಸರ್ಕಾರದಲ್ಲಿ ಮೂಡಿಸಬೇಕಾಗಿದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ರಾಜ್ಯ ನೀವು ಮಾಡಿದಾಗ ನಾವು ಬೈಲಿಲ್ಲ, ಅವ್ರು ಮಾಡಿದಾಗ ನಾವು ಬೈಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಇಳಿಸಿ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ